ಸೆಲೆಬ್ರೇಟ್ ಮಾಡಬೇಕಾ ಅಲ್ಲಿ ನಮ್ಮ ಮನೇಲಿ ಹಬ್ಬ ಮಾಡಿದ್ರೆ ನಾವು ಸೆಲೆಬ್ರೇಟ್ ಮಾಡ್ತೀವಲ್ಲ, ಸೇಮ್ ಅದೇ ಥರ ಈ ಒಂದು ಒಳ್ಳೆ ಸಿನಿಮಾ ಬಂದಿದೆ. ನನಗಂತೂ ಫುಲ್ ಖುಷಿ ಇದೆ. ಅಂದರೆ ಅಷ್ಟು ಚೆನ್ನಾಗಿ ಅಷ್ಟು ಅದ್ಧೂರಿಯಾಗಿ ಪರ್ಫಾರ್ಮೆನ್ಸ್ ಒಂದೊಂದು ಸೆಕೆಂಡು ಹಂಗೆ ಅವ್ರು ಹೆಂಗೆ ಸಿನಿಮಾದಲ್ಲಿ ಕಣ್ಣು ಮಿಂಚಿದ್ದೇ ನೋಡಿದ ಸಿನಿಮಾ ಆ್ಯಕ್ಟ್ ಮಾಡಿದಾರೋ ಸೇಮ್ ನಾನು ಒಂದು ಲಾಸ್ಟ್ ಅರ್ಧ ಗಂಟೆ ಅಂತೂ ಬರೀ ಹಿಂಗೇ ನೋಡ್ತಾ ಇದ್ದೆ. ಬಿಕಾಸ್ ಒಂದು ಕ್ಷಣವೂ ಆ ಕಣ್ಣು ನಾವು ಸಿಮ್ಟಂಗೆ ನಮಗೆ ಆ ಒಂದು ಫೀಲೇ ಕೊಟ್ಟಿಲ್ಲ. ಇನ್ನೇನು ಬಂದ್ಬಿಡುತ್ತೋ ಅಂತಲೇ ಇತ್ತು. ಸೊ ನನಗಂತೂ ಫುಲ್ ಹ್ಯಾಪಿ. ಆ್ಯಂಡ್ ಅಫ್ಕೋರ್ಸ್ ಜನ ತುಂಬ ಖುಷಿ ಪಡ್ತಿದ್ದಾರೆ. ಅದಂತೂ ನನಗೆ ಅಂದರೆ ಅವರೇ ದೇವರು. ನಮ್ಮ ಜನ ಬಂದು ನೋಡಬೇಕು, ಅವ್ರ ಬೆಂಬಲ ನೀಡಬೇಕು, ಅದೇ ನಮಗೆ ಖುಷಿ ಆಗುತ್ತೆ. ಸೊ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಖುಷಿ ಪಡ್ತಿದ್ದಾರೆ ಅಂದರೆ ನಮಗೆ ಖುಷಿನೇ. ಸೊ ಎಲ್ಲರೂ ಥಿಯೇಟ್ರಿಗೆ ಬರಬೇಕು ಅನ್ನೋದು. ಏಕೆಂದರೆ ಈ ಒಂದು ಟೈಮಲ್ಲಿ ಕನ್ನಡ ಸಿನಿಮಾನ ನಮ್ಮ ಕನ್ನಡದವ್ರು ನಾವು ಬೆಳೆಸಿಲ್ಲ ಅಂದರೆ ಹೆಂಗೆ. ಸೊ ಕನ್ನಡ ಸಿನಿಮಾ ಬಂದು ಥಿಯೇಟ್ರಿಗೆ ನೋಡಿ. ಎಷ್ಟೋ ಸಿನಿಮಾಗಳು ಬರುತ್ತೆ, ಬಟ್ ದಯವಿಟ್ಟು ಕನ್ನಡ ಉಳಿಸಿ ಅಷ್ಟೇ ನಾನು ಹೇಳೋದು. ನಾನು ಅಂದರೆ ಜನರಲಿ ಅವ್ರ ಸಿನಿಮಾ ನೋಡಿದಾಗ ನಾನು ತುಂಬ ಕ್ರಿಟಿಕ್ ಮಾತಾಡ್ತೀನಿ, ಇದು ಚೆನ್ನಾಗಿ ಮಾಡಿಲ್ಲ, ನೀವು ಈ ಸೀನಲ್ಲಿ ಹಿಂಗೆ ಬೆಟರ್ ಮಾಡಬೇಕಿತ್ತು ಅಂತ. ಬಟ್ ಈ ಪೂರ್ತಿ ಸಿನಿಮಾದಲ್ಲೂ ಯಾವುದೇ ಒಂದು ಸೀನು ನೀವು ಇದು ಬೆಟರ್ ಮಾಡ್ಬೋದಾಗಿತ್ತು, ಇಲ್ಲ ನೀವು ಹಿಂಗೆ ಮಾಡಿದ್ದೀರಾ, ಇದೊಂದು ಚೂರು ಚೇಂಜ್ ನಾನು ಹೇಳೋಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಮಹಾದೇವನಾಗೆ ಅವ್ರು ಫುಲ್ ಅವತಾರ, ಅವ್ರ ರೂಪ ಫುಲ್ ಮಹಾದೇವನಾಗೆ ಚೇಂಜ್ ಆಗಿಬಿಟ್ರು. ಒಂದು ನೇಣಾಕೋ ಒಂದು ಮನುಷ್ಯ ಯಾವ ಥರ ಇರ್ತಾನೆ ಅಂದರೆ ಒಂದೊಂದು ಕ್ಯಾರೆಕ್ಟ್ರು, ಈಗ ನಿಮ್ಮದು ಒಂದು ಕ್ಯಾರೆಕ್ಟರ್ ಇರುತ್ತೆ, ಅವ್ರದ್ದು ಒಂದು ಕ್ಯಾರೆಕ್ಟರ್ ಇರುತ್ತೆ. ಬಟ್ ಆ ಒಂದು ಕ್ಯಾರೆಕ್ಟರ್ನ ಯಾವ ಥರ ಪೋರ್ಟ್ರೇ ಮಾಡಬೇಕು ಅಂತ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಕ್ಯಾರೆಕ್ಟರ್ ನಾನು ಹಿಂಗೆ ಕಣ್ಣು ಬ್ಲಿಂಕ್ ಮಾಡಿದೆ, ಹೋಲ್ ಸಿನಿಮಾ ಮಾಡಬೇಕು, ನನಗೆ ಆ ಒಂದು ಕ್ಯಾರೆಕ್ಟ್ರಲ್ಲಿ ನಾನು ಹೆಂಗೆ ಮಾಡಬೇಕು, ಏನೇನು ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅಂತ ಮನೆಯಲ್ಲೇ ಒಂದು ಪ್ರಾಪರ್ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ಜನಕ್ಕೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ನೀವೆಲ್ಲರೂ ಬಂದು ನೋಡಬೇಕು. ನನಗಂತೂ ಖುಷಿ ಇದೆ, ಫುಲ್ ಪೈಸಾ ವಸೂಲಿದೆ. ಥ್ಯಾಂಕ್ ಯು. ಎಸ್, RR ಬಗ್ಗೆ ಆ್ಯಕ್ಚುಲಿ ಹೇಳಬೇಕು. ಈ ಒಂದು ಸಿನಿಮಾದಲ್ಲಿ RR ಅಂತೂ ನಮಗೆ ಒಂದೊಂದು ಕಡೆನೂ ಹಂಗೆ ಮೈ ಅಂತೂ ಅಂತ ಜುಮ್ ಅಂತ ಆಗ್ಬಿಡುತ್ತೆ. ಆ ಥರ ಒಂದೊಂದು ಕಡೆನೂ ಫೀಲ್ ಕೊಟ್ಟವ್ರೆ. ಸೊ ಮ್ಯೂಸಿಕ್ ಅಂತೂ ಅಮೇಝಿಂಗ್. ಇದರಲ್ಲಿ 60% ವಿನೋದ್ ಸರ್ದು ಪರ್ಫಾರ್ಮೆನ್ಸ್ ಅಂದರೆ 40% ಮ್ಯೂಸಿಕ್ ತಿಂದಾಗ್ಬಿಟ್ಟವ್ರೆ. ಸೊ ದಯವಿಟ್ಟು ಬಂದು ನೋಡಿ ಅಷ್ಟೇ.